ಕುಕ್ಕರ್ ಕಿಂಗ್ ಪಿನ್. ಇಡೀ ರಾಜ್ಯ ಆತಂಕ ಪಡುವಂತಹ ಘಟನೆ ನಡೆದಿದ್ದು ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದ ಮೇಲೆ. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನೇ ದಿನೇ ಬಗೆದಷ್ಟು ಬಯಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ರಹಸ್ಯಗಳು. ಮಂಗಳೂರಿನ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಗಳು ಇದೀಗ ಲಭ್ಯ ಆಗ್ತಾ ಇದೆ. ದಿನೇ ದಿನೇ ಬಯಲಾಗ್ತಾ ಇದೆ ಸ್ಫೋಟಕ ಸಂಗತಿಗಳು, ರಹಸ್ಯಗಳು. ಬೆಳಗಾವಿ ಜೈಲಿನಲ್ಲಿದ್ದಂತಹ ಉಗ್ರ ಈ ಕೇಸ್ನ ಕಿಂಗ್ ಪಿನ್ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ಹೌದಾ ಕುಕ್ಕರ್ ಬಾಂಬ್ನ ಕಿಂಗ್ ಪಿನ್ ಅಫ್ಸರ್ ಪಾಷಾ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮಂಗಳೂರು ಸ್ಫೋಟ ಕೇವಲ ಆಕಸ್ಮಿಕವಲ್ಲ, ಅದು ಉಗ್ರರ ಕೃತ್ಯ ಅನ್ನೋದು ಈ ಹಿಂದೆಯೇ ಬೆಳಕಿಗೆ ಬಂದಂತಹ ವಿಚಾರ. ಬಟ್ ಈಗ ಎನ್ಐಎ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಂದಿದೆ. ಹಾಗಾದ್ರೆ ಆ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಈಗ ಎನ್ಐಎ ತನಿಖೆ ವೇಳೆ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಕುಕ್ಕರ್ ಬಾಂಬ್ ಆರೋಪಿ ಇದ್ದಾನಲ್ಲ ಶಾರಿಕ್, ಸೊ ಆತನಿಗೆ ಈ ಅಫ್ಸರ್ ಪಾಷಾನ ನಂಟಿತ್ತು. ಜೈಲಲ್ಲಿ ಇದ್ದಾಗಲೇ ಬಾಂಬ್ ಅನ್ನ ಹೆಂಗ್ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿಯನ್ನ ಪಡ್ಕೊಂಡಿದ್ದ. ಅಷ್ಟು ಮಾತ್ರ ಅಲ್ಲದೆ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಒಂದು ಬೆದರಿಕೆ ಬರುತ್ತೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಐಎ ವಶದಲ್ಲಿದ್ದಾನೆ ಈ ಅಫ್ಸರ್ ಪಾಷಾ ಯಾರು ಅಂತ ನೋಡೋದಾದ್ರೆ. ಸೊ ಈ ಅಫ್ಸರ್ ಪಾಷಾ ಜೊತೆಗೆ ಈ ಉಗ್ರ ಮಂಗಳೂರಿನ ಬಾಂಬ್ ಬ್ಲಾಸ್ಟ್ ನ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಯಾಗಿರುವಂತಹ ಆರೋಪಿ ಶಾರುಖ್ ಏನಿದ್ದಾನೆ, ಸೊ ಈತನಿಗೂ ಆತನಿಗೂ ಕನೆಕ್ಷನ್ ಇರುತ್ತೆ. ಯಾರು ಈ ಅಫ್ಸರ್ ಪಾಷಾ ಅಂತ ನೋಡೋದಾದ್ರೆ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿರ್ತಾನೆ. ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಈ ಅಫ್ಸರ್ ಪಾಷಾ ಇದ್ದಾನೆ. ಸೊ ಬೆಂಗಳೂರು ಸ್ಫೋಟದ ಕೇಸ್ನಲ್ಲಿ ಈತನ ಕೈವಾಡ ಇದೆ ಅನ್ನೋ ಒಂದು ವಿಚಾರಗಳು ಎನ್ಐಎ ತನಿಖೆಯಿಂದ ಇದೀಗ ಒಂದೊಂದಾಗಿ ಬೆಳಕಿ ಬರ್ತಾ ಇದೆ. 2005ರಲ್ಲೇ ಭಾರತೀಯ ವಿಜ್ಞಾನ ಸಂಸ್ಥೆಯ ಮೇಲೆ ದಾಳಿ ಮಾಡಿದಂತಹ ಕುಖ್ಯಾತಿ ಕೂಡ ಈತನ ಲಿಸ್ಟ್ ನಲ್ಲಿದೆ. 2012ರಲ್ಲೇ ಅಫ್ಸರ್ ಪಾಷಾನನ್ನ ಬಂಧಿಸಲಾಗಿರುತ್ತೆ. ಉಗ್ರ ಸಂಘಟನೆಗೆ ಯುವಕರ ನೇಮಕಾತಿ ಮಾಡ್ತಾ ಇದ್ದಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈತನ ಅರೆಸ್ಟ್ ಆಗಿರುತ್ತೆ. ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಇದ್ರೂ ಕೂಡ ಉಗ್ರವಾದವನ್ನ ಬೇರೆ ಬೇರೆ ಖೈದಿಗಳಿಗೆ ಬೋಧನೆ ಮಾಡ್ತಾ ಇದ್ದಂತೆ. ಸಹ ಕೈದಿಗಳಿಗೆ ಉಗ್ರವಾದದ ಪಾಠ ಮಾಡ್ತಾ ಇದ್ದಂತೆ ಈತ. ನೋಡಿ ಈತನ ಹಿನ್ನೆಲೆ, ಈತನ ಹಿಸ್ಟ್ರಿ ಹೆಂಗಿದೆ ಅಂತ ನೋಡ್ತಾ ಹೋದ್ರೆ ಕುಕ್ಕರ್ ಬಾಂಬ್ ಆರೋಪಿ ಶಾರಿಕ್ಗೆ ಈತನ ನಂಟು ಸಿಗುತ್ತೆ. ಜೈಲಿನಲ್ಲಿ ಇದ್ದಾಗಲೇ ಬಾಂಬ್ ತಯಾರಿಕೆಗೆ ತರಬೇತಿಯನ್ನ ಕೂಡ ಈ ಅಫ್ಸರ್ ಪಾಷಾ ಆರೋಪಿ ಶಾರಿಕ್ಗೆ ಕೊಡ್ತಾ ಇದ್ದಂತೆ. ಸಚಿವ ನಿತಿನ್ ಗಡ್ಕರಿಗೆ ಬೆದರಿಕೆ ಹಾಕಿದ್ದ ಈ ಅದೇ ಅಫ್ಸರ್ ಪಾಷಾ ಕೂಡ ಇದೇ ಕೇಸ್ನಲ್ಲಿ ಎನ್ಐಎ ಅಧಿಕಾರಿಗಳು ಕೂಡ ವಶಕ್ಕೆ ಪಡೆದುಕೊಂಡಿರ್ತಾರೆ ಅಫ್ಸರ್ ಪಾಷಾನನ್ನ. ಸೊ ಇನ್ವೆಸ್ಟಿಗೇಷನ್ ಮಾಡುವಂತಹ ಸಂದರ್ಭದಲ್ಲಿ ಈ ಕುಕ್ಕರ್ ಸ್ಫೋಟದ ಬಗ್ಗೆ ಕೂಡ ಒಂದು ಸ್ಫೋಟಕ ಸುದ್ದಿಯನ್ನ ಈ ಅಫ್ಸರ್ ಪಾಷಾ ಬಾಯ್ಬಿಡ್ತಾನೆ. ಈತ ಎಲ್ಇಟಿ ಸಂಘಟನೆಯ ಜೊತೆ ಸಂಪರ್ಕವನ್ನ ಕೂಡ ಈತ ಹೊಂದಿದ್ದ ಅನ್ನೋ ಆಘಾತಕಾರಿ ವಿಚಾರಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಈ ಮಂಗಳೂರಿನ ಬಾಂಬ್ ಬ್ಲಾಸ್ಟ್ ಆದ್ಮೇಲಂತೂ ರಾಜ್ಯದ ಜನರು ಬೆಚ್ಚಿ ಬಿದ್ದಿದ್ರು. ಯಾವಾಗ ಏನಾಗತ್ತಪ್ಪ, ಯಾರ್ಯಾರು ನಮ್ಮ ಮಧ್ಯೆ ಇದ್ದಾರೆ ಅನ್ನೋ ಒಂದು ಆತಂಕಕಾರಿ ಬೆಳವಣಿಗೆ ನಡೆದಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ದೊಡ್ಡ ಚೈನ್ ಲಿಂಕ್ ಇದೆಯಾ ಅನ್ನೋದೊಂದು ಅನುಮಾನ ಹುಟ್ಟು ಹಾಕೋ ಹಾಗೆ ಮಾಡ್ತಾ ಇದೆ ಎನ್ಐಎ ಅಧಿಕಾರಿಗಳ ಮಾಹಿತಿ. ಸದ್ಯದ ಮಟ್ಟಿಗೆ ಯಾವೆಲ್ಲ ವಿಚಾರಗಳು ಲಭ್ಯ ಆಗ್ತಾ ಇದೆ? ಶ್ರುತಿ, ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈಗ ಎನ್ಐಎ ಅಧಿಕಾರಿಗಳು ಪ್ರಮುಖ ರೂವಾರಿಯಾಗಿದ್ದಂತಹ ಶಾರಿಕ್ನನ್ನ ಈಗ ಕಸ್ಟಡಿಗೆ ಪ್ರಪ್ನಗರದಲ್ಲಿ ಜೈಲಲ್ಲಿದ್ದಂತಹ ಶಾರಿಕ್ನನ್ನ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಸಹ ಈ ಪ್ರಕರಣದಲ್ಲಿ ಈತನೇ ಪ್ರಮುಖ ಒಂದು ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದ್ರ ಹಿನ್ನೆಲೆ ಯಾರಿದ್ದಾರೆ, ಮುಂದೆ ಯಾರಿದ್ದಾರೆ ಅನ್ನೋ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಇರಲಿಲ್ಲ. ಯಾಸೀನ್, ಮಾಜ್ ಮತ್ತೆ ಇದು ಶಾರಿಕ್ ಮೂರು ಕೂಡ ಸೇರ್ಕೊಂಡು ಟ್ರಯಲ್ ಬ್ಲಾಸ್ಟ್ ಏನು ಶಿವಮೊಗ್ಗದಲ್ಲಾದಂತಹ ಟ್ರಯಲ್ ಬ್ಲಾಸ್ಟ್ ಕೇಸ್ ಆಗಿರ್ಬೋದು, ಜೊತೆಗೆ ಇಲ್ಲಿ ಮಂಗಳೂರಲ್ಲಾದಂತಹ ಒಂದು ಟ್ರಯಲ್ ಬ್ಲಾಸ್ಟ್ ಕೇಸ್ ಅಂದ್ರೆ ಏನು ಕುಕ್ಕರ್ ಬಾಂಬ್ ಸ್ಫೋಟದಲ್ಲಿ ಈತನೇ ಶಾರಿಕ್ ಪ್ರಮುಖ ಆರೋಪಿ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಪ್ರಮುಖ ಒಂದು ಆಘಾತಕಾರಿ ಮಾಹಿತಿ ಒಂದು ಬೆಳಕಿಗೆ ಬಂದಿರುವಂತದ್ದು, ನಾಗ್ಪುರ ಪೊಲೀಸರು ಏನು ಕೇಂದ್ರ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಅವರ ಕೇಸಲ್ಲಿ ಅಂದ್ರೆ ಅವರಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣದಲ್ಲಿ ಜೋಯೇಶ್ ಪೂಜಾರಿಯ ಜೊತೆ ಈ ಅಫ್ಸರ್ ಪಾಷಾನನ್ನು ಕೂಡ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆತನೇ ಬಾಯಿ ಬಿಟ್ಟಿರುವಂತಹ ಸಂಗತಿ ಇದು. ಏನು ಮಂಗಳೂರಿನಲ್ಲಿ ಆದಂತಹ ಕುಕ್ಕರ್ ಬಾಂಬ್ ಸ್ಫೋಟದಲ್ಲಿ ನಾನೇ ಆತನಿಗೆ ಹೇಳ್ಕೊಡ್ಲಾಗಿತ್ತು. ಈ ಒಂದು ಬಾಂಬನ್ನ ತಯಾರಿಕೆ ಮಾಡುವಂತದ್ದಾಗಿರ್ಬೋದು, ಸ್ಫೋಟ ಮಾಡಿಸುವಂತದ್ದಾಗಿರ್ಬೋದು, ಮತ್ತೆ ಕಚ್ಚಾ ವಸ್ತುಗಳನ್ನ ಬಳಕೆ ಮಾಡಿ ಯಾವ ರೀತಿ ಅದನ್ನ ತಯಾರಿಕೆ ಮಾಡುವಂತ ತರಬೇತಿಯನ್ನ ತಾನೇ ಕೊಟ್ಟಿದ್ದೇನೋ ಒಂದು ಸಂಗತಿಯನ್ನ ಆತ ವಿಚಾರಣೆ ವೇಳೆ ಬಾಯ್ಬಿಟ್ಟಿರುವಂತದ್ದು. ಈ ಬಗ್ಗೆ ಮಹಾರಾಷ್ಟ್ರ ಪೊಲೀಸರು ಸಹ ಒಂದು ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಅದ್ರ ಬಗ್ಗೆ ಈಗ ಸ್ಟೇಟ್ ಇಂಟೆಲಿಜೆನ್ಸ್ ಬ್ಯೂರೋ ಆಗಿರ್ಬೋದು, ಮತ್ತೆ ಇಂಟೆಲಿಜೆನ್ಸ್ ಬ್ಯೂರೋಗೆಲ್ಲ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಮತ್ತೆ ಎನ್ಐಎ ಅಧಿಕಾರಿಗಳು ಸಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಅಫ್ಸರ್ ಪಾಷಾ ಯಾರು? ಅಫ್ಸರ್ ಪಾಷಾ ಈತನ ಹಿನ್ನೆಲೆಯನ್ನ ನೋಡೋದಾದ್ರೆ ಈತ ಬೆಂಗಳೂರಿನಲ್ಲಿ ಎಎಸ್ಐಸಿಯ ಒಂದು ದಾಳಿಯಲ್ಲಿ ಕೂಡ ಈತ ಪ್ರಮುಖ ಆರೋಪಿಯಾಗಿರ್ತಾನೆ. ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಆಸಕ್ತಿ ಹೊಂದಿದ್ದಂತಹ ಯುವಕರನ್ನ ಅಲ್ಲಿ ಬೇರೆ ಉಗ್ರ ಸಂಘಟನೆಗಳ ಜೊತೆ ಕಳಿಸುವಂತಹ ಕೆಲಸವನ್ನ ಆತ ಅದರಲ್ಲೂ ಕೂಡ ಬಂಧಿತನಾಗಿದ್ದ. ಜೊತೆ ಈತ ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ಕೂಡ ಮೂಲಭೂತವಾದ ಮತ್ತೆ ಧರ್ಮದ ಬಗ್ಗೆ ಆಗಿರ್ಬೋದು, ಮತ್ತೆ ಇದರಲ್ಲಿ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಯುವಕರನ್ನ ಪ್ರಚೋದನೆ ಮಾಡಿ ಅಲ್ಲಿಗೆ ಯುವಕರನ್ನ ತರಬೇತಿಗೆ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದ. ಜೊತೆಗೆ ಈ ಬಾಂಬ್ ತಯಾರಿಕೆಯನ್ನ ಬಾಂಗ್ಲಾದಲ್ಲಿದ್ದಂತಹ ಸಂದರ್ಭದಲ್ಲಿ ಈತ
ತರಬೇತಿಯನ್ನ ಪಡ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯ ಮಾದರಿಯಲ್ಲಿ ಜೈಲಲ್ಲಿ ಈತನಿಗೆ ಶಾರಿಕ್ಗೆ ಒಂದು ತರಬೇತಿಯನ್ನ ಕೊಟ್ಟಿದ್ದ ಅಂತ ಹೇಳಲಾಗಿರುವಂತದ್ದು. ಜೊತೆಯಲ್ಲಿ ಈ ಮಂಗಳೂರಿನಲ್ಲಿ ಹಿಂದೆ ಗೋಡೆ ಬರಹ ಕೇಸಲ್ಲಿ ಬಂಧಿತನಾಗಿದ್ದಂತಹ ಶಾರಿಕ್ ಮತ್ತೆ ಈ ಅಫ್ಜರ್ ಪಾಷಾ ಇಬ್ರು ಕೂಡ ಜೈಲಲ್ಲಿ ಸಂಪರ್ಕ ಬೆಳೆಯುತ್ತೆ. ಸಂಪರ್ಕ ಬೆಳೆದಂತಹ ಸಂದರ್ಭದಲ್ಲಿ ಈತ ಮೂಲಭೂತದ ಬಗ್ಗೆ ಆತನಿಗೆ ಲಷ್ಕರ್ ಎ ತೊಯ್ಬಾ ಆ ಉಗ್ರ ಸಂಘಟನೆಯ ಚಟುವಟಿಕೆ ಮತ್ತೆ ಅವರ ಒಂದು ಕಾರ್ಯನಿರ್ವಹಣೆ ಹೇಗಿರುತ್ತೆ, ಮತ್ತೆ ಧರ್ಮದ ಜೊತೆಯಲ್ಲಿ ನಿಲ್ಲಬೇಕಾಗುತ್ತೆ, ಮತ್ತೆ ದೇಶ ವಿರೋಧಿ ಚಟುವಟಿಕೆಗಳ ನಿಟ್ಟಿನಲ್ಲಿ ಆತನಿಗೆ ಪ್ರಚೋದನೆಯನ್ನ ಮಾಡಿ ಬ್ರೈನ್ ವಾಶ್ ಮಾಡಿ ಈ ರೀತಿ ವಿಧ್ವಂಸಕ ಕೃತ್ಯ ನಡೆಸುವಂತಹ ನಿಟ್ಟಿನಲ್ಲಿ ಈತ ಸ್ಫೋಟಕ ತಯಾರಿಕೆಯ ನಿಟ್ಟಿನಲ್ಲಿ ಈತನಿಗೆ ಶಾರಿಕ್ಗೆ ಹೆಚ್ಚು ಒಂದು ಬ್ರೈನ್ ವಾಶ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಸಂಗತಿ ಗೊತ್ತಾಗಿದೆ. ಈಗ ಸದ್ಯ ಎನ್ಐಎ ಅಧಿಕಾರಿಗಳು ಸಹ ಅದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಈಗ ಸದ್ಯ ಶಾರಿಕ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ವಿಚಾರಣೆಯ ಸಂದರ್ಭದಲ್ಲಿ ಈಗ ಮತ್ತೆ ಏನು ನಾಗ್ಪುರ ಪೊಲೀಸರ ಕಸ್ಟಡಿಯಲ್ಲಿರುವಂತಹ ಅಫ್ಜರ್ ಪಾಷಾನನ್ನ ಕಸ್ಟಡಿಗೆ ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಇದು ಬೇರೆ ಆಯಾಮವನ್ನ ಪಡ್ಕೊಂಡಿರುವಂತದ್ದು. ಒಂದು ಕಡೆ ಶಿವಮೊಗ್ಗ ಗ್ರಾಮಾಂತರದಲ್ಲಾದಂತಹ ಟೈರ್ ಬ್ಲಾಸ್ಟ್ ಕೇಸ್ ಆಗಿರ್ಬೋದು, ಮತ್ತೆ ಕುಕ್ಕರ್ ಬಾಂಬ್ ಕೇಸ್ ಆಗಿರ್ಬೋದು, ಮತ್ತೆ ಇಲ್ಲಿ ಏನ್ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಬಂಧನವಾಗಿರುವಂತಹ 5 ಶಂಕಿತ ಉಗ್ರರ ಇದ್ದಾರೆ. ಇವೆಲ್ಲ ಬೆಳವಣಿಗೆಗಳನ್ನ ನೋಡೋದಾದ್ರೆ ಸಾಕಷ್ಟು ಒಂದು ಗಂಭೀರವಾಗಿ ಈ ಒಂದು ಗೃಹ ಇಲಾಖೆ ತೆಗೆದುಕೊಂಡಿದೆ, ಮತ್ತೆ ಇಂಟೆಲಿಜೆನ್ಸ್ ಬ್ಯೂರೋ ಕೂಡ ತೆಗೆದುಕೊಂಡಿರುವಂತದ್ದು. ಈಗ ಸದ್ಯ ಒಂದು ಆಯಾಮದಲ್ಲಿ ಈಗ ಈತ ಸಿಕ್ಕಿರುವಂತ ಅಂದ್ರೆ ಆತನೇ ಬಾಯ್ ಬಿಟ್ಟಿರುವಂತಹ ಮಾಹಿತಿ ಪ್ರಕಾರವಾಗಿ ಈಗ ಎನ್ಐಎ ಅಧಿಕಾರಿಗಳು ಸಹ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಎನ್ಐಎ ಅಧಿಕಾರಿಗಳ ಕಸ್ಟಡಿಗೆ ಪಡೆದುಕೊಂಡಂತಹ ಬಳಿಕ ಮತ್ಯಾರು ಈ ಒಂದು ಸಂಘಟನೆ ಈ ಹಿಂದೆ ಇದೆ ಅನ್ನೋದು ಕೂಡ ತಿಳಿಬೇಕಾಗಿರುವಂತದ್ದು. ಒಟ್ಟಾರೆ ಈ ಒಂದು ಅಫ್ಜರ್ ಪಾಷಾ ಮತ್ತೆ ಶಾರಿಕ್ನ ನಡುವಿನ ಏನು ಒಂದು ಟ್ರಯಲ್ ಒಂದು ಬಾಂಬ್ ಸ್ಫೋಟ ಮಾಡುವಂತ ನಿಟ್ಟಿನಲ್ಲಿ ಏನೆಲ್ಲ ಒಂದು ಪ್ಲಾನ್ ಮಾಡಿಕೊಂಡು ಜೈಲಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದು ಗೊತ್ತಾಗಿದೆ. ಆದ್ರೆ ಇನ್ನೊಂದು ಸಂಗತಿ ಏನಂದ್ರೆ ಹಿಂದೆ ನಾಸೀರ್ ಆಗಿರ್ಬೋದು ಮತ್ತೆ ಶಂಕಿತ ಉಗ್ರರು ಇಬ್ರು ಏನು ಸಿಕ್ಕಿದ್ರು ಅಂದ್ರೆ ಬೆಂಗಳೂರಲ್ಲಿ ಸಿಕ್ಕಿದ್ರು, ಇವರ ಬ್ರೈನ್ ವಾಶ್ ಆಗಿದ್ದಂತೂ ಜೈಲಲ್ಲೇ. ಮತ್ತೆ ಈಗ ಆತ ಅಫ್ಜರ್ ಪಾಷಾ ಹೇಳ್ತಾ ಇರುವಂತದ್ದು ಜೈಲಲ್ಲೇ ನಮ್ಗೆ ಶಾರಿಕ್ ಲಿಂಕ್ ಸಿಕ್ಕಿತ್ತು, ಅಲ್ಲೇ ನಾನು ಆ ಸ್ಫೋಟ ತಯಾರಿಕೆ ಮಾಡುವಂತದ್ದು ಜೈಲಲ್ಲೇ ಅಂತೇಳಿ. ಈಗ ಇವೆಲ್ಲ ಒಂದು ಬೆಳವಣಿಗೆಗಳು ಜೈಲಲ್ಲೇ ಆಗ್ತಾ ಇರುವಂತದ್ದು ಮತ್ತೊಂದು ಆಘಾತಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಗಂಗಾಧರ್, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗಾಗಿ.